Hello future engineers, welcome to the new video. ಈ ವಿಡಿಯೋದಲ್ಲಿ ಕೋರ್ಸ್ ಕೋಡ್ ಸಿ ಎ ಅಂತ ಇರುತ್ತೆ. ಸಿ ಎ ಅಂದರೆ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಕೆಟಲ್ಲಿ ಎ ಆ್ಯಂಡ್ ಎಮ್ ಎಲ್, ಕಂಪ್ಯೂಟರ್ ಸೈನ್ಸ್ ಸ್ಪೆಷಲೈಸೇಷನ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಅಂತ. ಹಿಂದಿನ ವಿಡಿಯೋದಲ್ಲಿ ಒಂದು ಕೋರ್ಸ್ ನೋಡಿದ್ರಿ, ಕೋರ್ಸ್ ಕೋಡ್ ಎ ಐ ಅಂತಿತ್ತು. ಎ ಐ ಅಂತಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಅಷ್ಟೇ, ಎ ಐ ಆ್ಯಂಡ್ ಎಮ್ ಎಲ್ ಅಂತ ಇರುತ್ತೆ. ಬಟ್ ಇಲ್ಲಿ ನೋಡಿ ಕೋರ್ಸ್ ನೇಮ್ ಏನಿರುತ್ತೆ, ಕಂಪ್ಯೂಟರ್ ಸೈನ್ಸ್ ಅಂತಾನೆ ಇರುತ್ತೆ, ಬ್ರಾಕೆಟ್ ಅಲ್ಲಿ ಎ ಅಂಡ್ ಎಮ್ ಎಲ್ ಅಂತ ಇರುತ್ತೆ. ಸೊ ಕಂಪ್ಯೂಟರ್ ಸೈನ್ಸ್ ಅಂತ ಇದ್ರೆ ಒಳ್ಳೇದೇ ಅಲ್ವಾ, ನಿಮ್ಗೆ ಏನ್ ಓದ್ತಾ ಇದೆಯಾ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ಬೋದು. ಅದೇ ಕೋರ್ಸ್ ಕೋಡು ಎ ಐ ಅಂತಿರೋ ತಗೊಂಡ್ರೆ ಇಟ್ ಈಸ್ ನಥಿಂಗ್ ಬಟ್ ಎ ಅಂಡ್ ಎಮ್ ಎಲ್. ಕೋರ್ಸ್ ನೇಮೇ, ಬ್ರಾಂಚ್ ನೇಮೇ ಎ ಅಂಡ್ ಎಮ್ ಎಲ್ ಅಂತ ಇರುತ್ತೆ. ಸೊ ಐ ಹೋಪ್, ನನ್ನ ವೈಯಕ್ತಿಕ ಅಭಿಪ್ರಾಯ, ದಿಸ್ ಕೋರ್ಸ್ ಸೀಮ್ಸ್ ಟು ಬಿ ಬೆಟರ್. ಯಾಕೆಂದ್ರೆ ಸಿ ಎಸ್ ಅಂತಾನೆ ಬಂದ್ಬಿಡುತ್ತೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲಿ. ಬ್ರಾಕೆಟ್ ಅಲ್ಲಿ ಏನಾದ್ರೂ ಬರಲಿ ಬಿಡಿ, ಎ ಅಂಡ್ ಎಮ್ ಎಲ್ ಆದ್ರೂ ಬರಲಿ, ಸೈಬರ್ ಸೆಕ್ಯೂರಿಟಿ ಆದ್ರೂ ಬರಲಿ, ಐ ಒ ಟಿ ಬರಲಿ, ಬ್ಲಾಕ್ ಚೈನ್ ಬರಲಿ, ಏನಾದ್ರೂ ಬರಲಿ, ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ಬೋದು ನೀವು. ಅದೇ ಎ ಅಂಡ್ ಎಮ್ ಎಲ್ ಅಂದ್ರೆ ನೀವು ಯಾವ ಬ್ರಾಂಚ್ ಅಂದ್ರೆ ಎ ಅಂಡ್ ಎಮ್ ಎಲ್ ಅಂತ ಹೇಳ್ಬೇಕಾಗುತ್ತೆ. ಯೂಶಲಿ ಬ್ರಾಂಚಸ್ ಎಲ್ಲ ಕೋರ್ ಬ್ರಾಂಚಸ್ ಇರುತ್ತೆ, ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಈ ತರ ಕೋರ್ ಬ್ರಾಂಚಸ್ ಅಂತ ಇರುತ್ತೆ. ಸೊ ಇಲ್ಲಿ ಬ್ರಾಂಚ್ ನೇಮೇ ಎ ಅಂಡ್ ಎಮ್ ಎಲ್ ಬಂದಿರೋದ್ರಿಂದ ಐ ರೆಕಮೆಂಡ್ ದಿಸ್ ಸಿ ಎಸ್ ಇನ್ ಎ ಅಂಡ್ ಎಮ್ ಎಲ್ ಅಂತ. ಎ ಅಂಡ್ ಎಮ್ ಎಲ್ ಆರ್ಡಿನರಿ ಎ ಅಂಡ್ ಎಮ್ ಎಲ್ ವಿತ್ ಕೋರ್ಸ್ ಕೋಡ್ ಎ ಐ ಮಾಡೋದು ಏನು ತೊಂದರೆ ಇಲ್ಲ. ಸೊ ಇಲ್ಲಿ ಕೋರ್ಸ್ ಕೋಡ್ ನೋಡ್ಕೊಳ್ಳಿ, ಸಿ ಎ ಅಂತ ಇರುತ್ತೆ. ನೋಡ್ತಾ ಹೋಗೋಣ ಕಟ್ ಆಫ್ ಯಾವುದು. ಸಿ ಇ ಟಿ 2024 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಯಾರಿಗೆ? ಜನರಲ್ ಮೆರಿಟ್ ಕ್ಯಾಟಗರಿಗೆ. ಸೊ ಈ ಕೋರ್ಸು ಯಾವುದೇ ರ್ಯಾಂಕ್ ಬಂದಿರಲಿ ನಿಮ್ಗೆ ಖಂಡಿತ ಸೀಟ್ ಸಿಗುತ್ತೆ. ಯಾಕೆ ಈ ತರ ಹೇಳ್ತಿದ್ದೀನಿ ಅಂದ್ರೆ ಸಿ ಇ ಟಿ 2024 ಅಲ್ಲಿ 2,70,000 ಬಂದಿರೋರ್ಗೂ ಜಿ ಎಂ ಕ್ಯಾಟಗರಿಯಲ್ಲೇ ಸೀಟ್ ಸಿಕ್ಕಿದೆ. ಈ ವರ್ಷ 2,70,000 ಇಲ್ಲ, 2,62,000 ಅಷ್ಟೇ. ಲಾಸ್ಟ್ ಇಯರ್ 2,74,000 ಇತ್ತು, ಈ ವರ್ಷ 2,62,000. 12,000 ಜನ ಹುಡುಗರು ಕಡಿಮೆ ಆಗಿದ್ದಾರೆ. ಬಟ್ ಈ ಸರಿ ಕಾಲೇಜಸ್ ಜಾಸ್ತಿ ಆಗುತ್ತೆ, ಇನ್ಟೇಕು ಸಹ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಜಾಸ್ತಿ ಆಪ್ಷನ್ಸು ಸಿಗುತ್ತೆ, ಆಮೇಲೆ ನಿಮ್ಗೆ ಸೀಟ್ ಸಿಗೋ ಸಾಧ್ಯತೆನೂ ಜಾಸ್ತಿ. ಜಿ ಎಂ ಅಲ್ಲೇ 2,70,000 ನಿಮ್ಗೆ ಸಿ ಎಸ್ ಇನ್ ಎ ಅಂಡ್ ಎಮ್ ಎಲ್ ಸಿಕ್ಕಿರ್ಬೇಕಾದ್ರೆ ನಿಮ್ದು ಯಾವುದೋ ಬೇರೆ ಕ್ಯಾಟಗರಿ ಅನ್ಕೊಳ್ಳಿ, ಖಂಡಿತ ಸಿಗುತ್ತೆ. ಸೊ ಡೋಂಟ್ ಲೂಸ್ ಹೋಪ್ಸ್ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಎ ಸೀಟ್ ಫ್ರಮ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಬಟ್ ನಿಮ್ಗೆ ಸಿಕ್ಕಂತಹ ಸೀಟ್ ನಿಮ್ಗೆ ಇಷ್ಟ ಆಗ್ಬೋದು, ಆಗದೆ ಇರ್ಬೋದು, ಅದು ನಿಮ್ಮ ವೈಯಕ್ತಿಕ ಅದು. ಸೊ ಫಸ್ಟ್ ಟಾಪ್ ಮೋಸ್ಟ್ ಕಾಲೇಜ್ ಆಸ್ ಯೂಶುವಲ್ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇಲ್ಲಿ ಸಿ ಎಸ್ ಬ್ರಾಕೆಟ್ ಅಲ್ಲಿ ಎ ಅಂಡ್ ಎಮ್ ಎಲ್, ಆರ್ ಸ್ಪೆಷಲೈಸೇಷನ್ ಇನ್ ಎ ಅಂಡ್ ಎಮ್ ಎಲ್ ಅಂತಾರೆ. ಏನ್ ಬೇಕಾದ್ರೂ ಕರ್ಕೊಡಿ. 888 ಬಂದಿರೋರ್ಗೂ ಅಲ್ಲಿ ಸೀಟ್ ಸಿಕ್ಕಿಲ್ಲ ಜನರಲ್ ಮೆರಿಟ್ ಕ್ಯಾಟಗರಿ. ನೀವು ಬೇರೆ ಏನಾದ್ರೂ ಕ್ಯಾಟಗರಿ ಇದ್ರೆ ಖಂಡಿತ ಇದಕ್ಕಿಂತ ಕಡಿಮೆ ಇದ್ರು 900, 1000, 1500, 2000 ಇದ್ರು ಸಿಕ್ಕಿರಬಹುದು. ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ಜನರಲ್ ಮೆರಿಟ್. ಎಂ ಎಸ್ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ 3,963, ಎನ್ ಐ ಯಲ್ಲಿ 11,312, ತುಮಕೂರಿನ ಸಿದ್ಧಗಂಗಾದಲ್ಲಿ 12,000, ಆರ್ ಎನ್ ಎಸ್ ಐ ಟಿ 18,000, ಕೆ ಎಲ್ ಎಸ್ ಗೋಗ್ಟೆ 18,000, ಸಿ ಎಂ ಆರ್ ಐ ಟಿ 20,000, ಜೆ ಎಸ್ ಎಸ್ ಐ ಟಿ 24,000, ವಿದ್ಯಾವರ್ಧಕ ಮೈಸೂರು 26,000, ಜಿ ಟ್ರಿಪಲ್ ಎಸ್ ಮೈಸೂರು ಓನ್ಲಿ ಫಾರ್ ವಿಮೆನ್. ಬಾಯ್ಸ್ ಯಾರು ಆಪ್ಷನ್ ಎಂಟ್ರಿಲಿ ಕಾಲೇಜ್ ಇನ್ಕ್ಲೂಡ್ ಮಾಡ್ಕೋಬೇಡಿ. 29,549. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 2 ವರ್ಷದ ಹಿಂದೆ ಒಬ್ಬ ಹುಡುಗ ಜಿ ಟ್ರಿಪಲ್ ಎಸ್ ಆಪ್ಷನ್ ಎಂಟ್ರಿ ಮಾಡ್ದ, ಸೀಟು ಅಲಾಟ್ ಆಗೋಯ್ತು, ಅವ್ನು ಕಾಲೇಜ್ಗೆ ಹೋದ, ಅಲ್ಲಿ ಬೈಕ್ ಕಳ್ಸಿದ್ರು, ಇದು ವಿಮೆನ್ಸ್ ಕಾಲೇಜು, ನೀನ್ಯಾಕೆ ಆಪ್ಷನ್ ಎಂಟ್ರಿ ಮಾಡಿದ್ಯಾ ಅಂತ. ಹಾಗಾಗಿ ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಯಾವ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಬೇಕು ಮಾಡಬಾರ್ದು ಅಂತ ನೋಡ್ಕೊಂಡು ಮಾಡಿ. ಮಂಗಳೂರಿನ ಸಹ್ಯಾದ್ರಿ 32,000, ಎಂ ಸಿ ಎ ಹಾಸನ್ 33,860, ಪಿ ಎಸ್ ಮಂಡ್ಯ ಕಾಲೇಜೇನು ಏಡೆಡ್ ಕಾಲೇಜು, ಬಟ್ ಈ ಕೋರ್ಸು ಏಡೆಡ್ ಕೋರ್ಸ್ ಅಲ್ಲ. 35,904 ಬಂದಿರೋರು ಸಿಕ್ಕಿದೆ. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ 36,469, ಮೈಟ್ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್ 36,561. 15 ಕಾಲೇಜುಗಳು ಒಂದು ಕಲರ್ ಅಲ್ಲಿ ಕೊಟ್ಟಿದ್ದೀನಿ, ನಿಮ್ಗೆ ಸಾಧ್ಯ ಆದ್ರೆ ಅರ್ಥ ಮಾಡ್ಕೊಳ್ಳಿ. 36,561 ಒಳಗಡೆ ಬಂದ್ರೆ ಸಿ ಎಸ್ ಇನ್ ಎ ಅಂಡ್ ಎಮ್ ಎಲ್ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಸಿಕ್ಕಿದೆ. ಫಸ್ಟ್ ರೌಂಡ್ ಅಲ್ಲ, ಸೆಕೆಂಡ್ ರೌಂಡ್ ಅಲ್ಲ, ಮಾರ್ಕಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ. ಸೊ ವೇಟ್ ಮಾಡಬೇಕಾಗುತ್ತೆ ಪೇಷನ್ಸ್ ಇಂದ. ಯಾಕೆಂದ್ರೆ ಕಾಮೆಟ್ ಕೇರ್ ಅಡ್ಮಿಷನ್ ತಗೊಳ್ಳೋರು ಕಾಮೆಟ್ ಕೇರ್ ಅಡ್ಮಿಷನ್ ತಗೋತಾರೆ, ನೀಟ್ ಆಸ್ಪಿರೆಂಟ್ಸು, ಮೆಡಿಕಲ್, ಡೆಂಟಲ್ ಅಂತ ಅವ್ರು ಹೋಗ್ತಾರೆ, ಜೆಇ ಕ್ಯಾಂಡಿಡೇಟ್ಸ್ ಅವ್ರು ಹೋಗ್ಬೋದು. ಸೊ ಫಿಲ್ಟರ್ ಆಗಬೇಕು, ಫಿಲ್ಟರ್ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಸೊ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಫಸ್ಟ್ ರೌಂಡ್ ಎಲ್ಲ ನೋಡೋದು, ಹೋಪ್ಸ್ ಕಳ್ಕೊಳ್ಳೋದು ಆ ಥರ ಮಾಡೋ ಅಗತ್ಯ ಇಲ್ಲ. ಇಫ್ ಯು ಆರ್ ಗೋಯಿಂಗ್ ಫಾರ್ ಎ ಗವರ್ಮೆಂಟ್ ಸೀಟ್ ಥ್ರೂ ಕೆಇಎ. ಈ 158 ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರಿನ ಬೆಳವಾಡಿಯಲ್ಲಿ ಇರುವಂಥದ್ದು 44,000,
ಬೆಳಗಾವಿಲಿ ಮಚ್ಚೆ ಅಂತಿದೆ, ಅಲ್ಲಿ ಜೈನ್ ಕಾಲೇಜ್ ಅಂತಿದೆ, ಅಲ್ಲಿ 44,837. BLDASVP ಡಾಕ್ಟರ್ PG ಹಲ್ಕಟ್ಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 48,000. ಬೆಂಗಳೂರಿನ AMC ಆಲ್ಮೋಸ್ಟ್ 50,000. DBIT 51,000. SJCIT ಚಿಕ್ಕಬಳ್ಳಾಪುರ 51,000. ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 54,000. ಸಪ್ತಗಿರಿ NPS ಯೂನಿವರ್ಸಿಟಿ 62,682. ಸೊ 23 ಕಾಲೇಜ್ ಆಯಿತು. ಇನ್ನೂ 27 ಕಾಲೇಜ್ ಇದೆ ನಿಮಗೋಸ್ಕರ. ಬೆಳಗಾವಿಯಲ್ಲಿ ಇನ್ನೊಂದು ಜೈನ್ ಕಾಲೇಜ್ ಅಂತಿದೆ. ಬೆಳಗಾವಿಯಲ್ಲಿ 2 ಜೈನ್ ಇದೆ, ಅದನ್ನು ನೋಡ್ಕೊಳ್ಳಿ ಎಲ್ಲೆಲ್ಲಿ ಅಂತ. ಬೆಳಗಾವಿ ಉದ್ಯಾಂಬಾಗ್ ಅಲ್ಲಿ ಮೊದಲು ನೋಡಿದ್ದು ನಾವು ಮಚ್ಚೆಯಲ್ಲಿ, ಇದು ಉದ್ಯಾಂಬಾಗ್ 64,354. ಮೈಸೂರಿನ ಆಟ್ಮೆ 65,000. ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ಮೈಸೂರು 69,000. AJ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮಂಗಳೂರು 74,000. ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ 76,000. ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 77,000. KLS ವಿಶ್ವನಾಥರಾವ್ ದೇಶಪಾಂಡೆ ಹಳಿಯಾಳದಲ್ಲಿದೆ 77,000. ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಲಹಂಕ 78,000. ಭೀಮನ್ ಕಂಟ್ರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 82,000. ಗುರುನಾನಕ್ ದೇವ್ 83,000. ಗೀತಮ್ ಯೂನಿವರ್ಸಿಟಿ ಪ್ರೈವೇಟ್ ಯೂನಿವರ್ಸಿಟಿ ಇದು 84,000. ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರುವಂತಹ ಆಕಾಶು 84,000. RBYM ಬಳ್ಳಾರಿ 89,000. AGM ರೂರಲ್ ಇಂಜಿನಿಯರಿಂಗ್ ಕಾಲೇಜ್ ಹುಬ್ಬಳ್ಳಿ 92,000. ಸೊ 1 ಲಕ್ಷದ ಒಳಗಡೆ ಬಂದ್ರೆ ನಿಮ್ಗೆ 37 ಕಾಲೇಜು ಆಪ್ಷನ್ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಲಾಸ್ಟ್ ಇಯರ್ ಇತ್ತು. KGF ನ TTIT 1 ಲಕ್ಷ ದಾಟಿರೋರ್ಗೂ ಸಹ CS ಬ್ರಾಕೆಟ್ ಅಲ್ಲಿ A&ML ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಸಿಕ್ಕಿದೆ. ಹಳೆ ಕಾಲೇಜು KVJ ಸುಳ್ಯ 1,16,000 ಹೋಗಿದೆ. ವೈಟ್ ಫೀಲ್ಡ್ ಅಲ್ಲೇ ಇದೆ, ITPL ಹತ್ರನೇ ಇದೆ. ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆದ್ರೂ ಕಟ್ ಆಫ್ ನೋಡಿ 1,18,206 ಇದೆ. ಯಾಕೆ ಏನು ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. APS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕನಕಪುರ ರೋಡು ಸೋಮನಹಳ್ಳಿ 1,26,000. ವಿಜಯವಟ್ಟಲ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,78,000. VSM ಸೋಮಶೇಖರ್ ಆರ್ ಕೋತಿವಾಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,82,000. 43 ಕಾಲೇಜು. ಇಫ್ ಯುವರ್ ರ್ಯಾಂಕ್ ಈಸ್ ಲೆಸ್ ದ್ಯಾನ್ 2 lakh. ಸಪೋಸ್ ನಿಮ್ಮ ರ್ಯಾಂಕ್ 2 ಲಕ್ಷ ದಾಟ್ತು, ಜನರಲ್ ಮೆರಿಟ್ ಕ್ಯಾಟಗರಿ, ನಿಮ್ಗೆ ಇಂಟ್ರೆಸ್ಟ್ ಇತ್ತು CS in A&ML ಮಾಡೋದಕ್ಕೆ ಅಂದ್ರೆ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಗಳೂರು 2,01,000. ಪ್ರೌಢದೇವರಾಯ 2,25,000. ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿತ್ ಕಾಲೇಜ್ ಕೋಡ್ E252 2,37,000. ರಾಜೀವ್ ಹಾಸನ್ 2,40,000. ಯಲಹಂಕದಲ್ಲಿರೋ ಆದಿತ್ಯ ರಿಲೇಟಿವ್ಲಿ ನ್ಯೂ ಕಾಲೇಜ್ 2,42,000. ಮೂಡಲಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,61,000. ಸಂಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚನ್ನಪಟ್ಟಣ 2,74,000. ಲಾಸ್ಟ್ ರ್ಯಾಂಕ್ ಇದ್ದಿದ್ದು 2,74,000. ಈ ವರ್ಷ ಲಾಸ್ಟ್ ರ್ಯಾಂಕ್ ಅಲಾಟ್ ಆಗಿರೋದು 2,62,000. 12,000 ಸೀಟ್ ಕಡಿಮೆ ಇದೆ. ಆಮೇಲೆ ಇಂಟೆಕ್ ಎಲ್ಲಾ ಕಾಲೇಜುಗಳಲ್ಲಿ, ಕೆಲವು ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಜಾಸ್ತಿ ಮಾಡ್ಕೋತಾ ಇದ್ದಾರೆ. ದಯಾನಂದ ಸಾಗರ್ ಯೂನಿವರ್ಸಿಟಿಯಲ್ಲಿ ಇಂಟೆಕ್ ಜಾಸ್ತಿ ಆಗಿದೆ. ನೆಲಮಂಗಲದ ಹತ್ರ ಹರ್ಷ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೊಸ ಕಾಲೇಜ್ ಬರ್ತಾ ಇದೆ. ಇನ್ನು ಹಳೆಯ ಕಾಲೇಜುಗಳಲ್ಲಿ ಇಂಟೆಕ್ ಖಂಡಿತ ಜಾಸ್ತಿ ಮಾಡ್ಕೋತಾರೆ. 60 ಇದ್ರೆ 120, 120 ಇದ್ರೆ 180, 180 ಇದ್ರೆ 240 ಮಾಡ್ಕೊಳ್ಳೋ ಎಲ್ಲ ಸಾಧ್ಯತೆಗಳಿರೋದ್ರಿಂದ ನಿಮಗೂ ಸಹ ಸೀಟ್ ಸಿಗುವ ಸಾಧ್ಯತೆ ಇದೆ. ಈ ಒಂದು ಇಫ್ ಯು ಆರ್ ಎ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಅಂಡ್ CS A&ML aspirant. Thank you and all the best for your counseling.